ಟ್ಯಾಬ್ಲೆಟ್ಸ್ ಅಂತ ಹೇಳಿ ಸೈಕ್ಯಾಟ್ರಿಗೆ ಮನಸ್ಸಿನ ಕಾಯಿಲೆಗೆ ಮದ್ದು ಕೊಡ್ತೇವಲ್ಲ, ಮನಸ್ಸು ಮೆದುಳಿನಲ್ಲಿಲ್ಲ, ಮದ್ದು ಮೆದುಳಿಗೆ ಹೋಗುದು. ಈ ಮದ್ದುಗಳು ಹೋಗಿ ಮೆದುಳನ್ನು ಹಾಳು ಮಾಡಿ ಏನಾದರೂ ಅನ್ಯಾಯ ಮಾಡ್ತವೆ ವಿನಃ ಕಾಯಿಲೆಗೆ ಏನಾಗೋದಿಲ್ಲ. ಆದರೆ ಕಾಯಿಲೆ ಹೇಗೆ ಗುಣ ಆಗ್ತದೆ? ಡಾಕ್ಟರ್ ಕೊಟ್ಟಿದ್ದಾನೆ ಮದ್ದು, ನಾನು ತೆಕ್ಕೊಂಡಿದ್ದೇನೆ ಅಂತ ಅಷ್ಟೇ. ಒಂದು ಮೈಂಡ್ ಸೆಟ್ ನಿಂದನೇ ಪ್ಲೆಸಿಬೋ ಎಫೆಕ್ಟ್ ಅಂತ ಹೇಳೋದು ಅದಕ್ಕೆ. ಓಕೆ ಡಾಕ್ಟರ್, ಇನ್ನು ನಾನು ಇತ್ತೀಚಿನ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಿದ್ದೆ. ತುಂಬಾನೇ ಸ್ಟ್ರೆಸ್ಫುಲ್ ಜೀವನ. ಸೊ ಎಲ್ರಿಗೂ ಆ ಕ್ಷಣಕ್ಕೆ ಪೇಯ್ನ್ ಕಂಟ್ರೋಲ್ಗೆ ಬರಬೇಕು, ಹಾಗೇನೆ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಇದೆ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್. ಸೊ ಇದನ್ನ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಸಾಕಷ್ಟು ಬಾರಿ ಮಾತನಾಡಿದ್ದೀರಾ. ಬಟ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಲೈಫ್ ಸ್ಟೈಲ್ಗೂ ನಮಗೆ ಅಡ್ಜಸ್ಟ್ ಆಗಿ ನಾವು ಈಗ ಯೋಗ, ಮೆಡಿಟೇಷನ್ ಇರ್ಬೋದು, ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಿದೆ ಅಂತ ಕೆಲವರು ಹೇಳ್ತಾರೆ. ನೋಡು, ಜೀವನನೇ ಕಷ್ಟಮ್ಮ. ನಾವು ಸುಖದಲ್ಲಿ ಬದುಕಬೇಕಾದ್ರೆ ಇದನ್ನೆಲ್ಲ ಚೇಂಜ್ ಮಾಡಿ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡೋದು ಒಳ್ಳೆಯದು ವಿನಃ ಔಷಧಿಗಳಿಂದ ಇದು ಗುಣ ಆಗ್ತದೆ ಅಂತ ಎಣಿಸೋದು ತಪ್ಪು ಅಭಿಪ್ರಾಯ. ಈಗ ತುಂಬ ವಿಷಯ ಇದೆ, ಏನಾದ್ರು ಹೇಳ್ಬೋದು, ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಭಾಳ ಹಿಂದೆ ಒಬ್ಬ ಬಹಳ ದೊಡ್ಡ ಬುದ್ಧಿವಂತ ಚಾರ್ಲ್ಸ್ ಚಾಸ್ಪಿಟ್ಸ್ ಅಂತ ಒಂದು ಪುಸ್ತಕ ಬರೆದಾನೆ. ಅದರಲ್ಲಿ ಅವನು ಬರೀತಾನೆ, ಎಲ್ಲ ಕಾಯಿಲೆಗೆ, ಅಪಾಯಕರ ಕಾಯಿಲೆಗಳಿಗೂ 3 ರೀತಿಯ ಉಪಾಯ. ಒಂದು, ಚೇಂಜ್ ಆಫ್ ಮೋಡ್ ಆಫ್ ಲಿವಿಂಗ್, ನಿನ್ನ ಜೀವನ ಶೈಲಿ ಬದಲು ಮಾಡು. ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್, ಮನಸ್ಸಿನಲ್ಲಿ ಏನು ಕ್ಲೀನಾಗಿ ಇಟ್ಟುಕೋ, ಸಂತೋಷ ಇರಲಿ. ಡ್ರಗ್ಸ್ ರೇರ್ಲಿ ಎವರ್ ಇಫ್ ಎವರ್, ಫುಲ್ ಸ್ಟಾಪ್. ಔಷಧಿಗಳು ಅಪರೂಪವಾಗಿ ಅಗತ್ಯ ಇದ್ದರೆ ಮಾತ್ರ ತೆಕ್ಕೊಳ್ಬೇಕು ವಿನಃ ತೆಕ್ಕೊಳ್ಬಾರ್ದು ಅಂತ. ಹಾಗಾಗಿ ಎಲ್ಲ ಮೇಧಾವಿಗಳು ಹೇಳಿದ್ದು ಒಂದೇ, ಆದರೆ ನಾವು ಮಾಡುವುದು ಅನ್ಯಾಯ. ಇದು ಕೆಲವರು ಇದ್ದಾರೆ ನನ್ನ ಹತ್ರ ಬರ್ತಾರೆ, ಸರಿ ಕುಡಿಬೇಕು, ಅವನಿಗೆ 1 ಬಾಟ್ಲಿ ಕುಡಿಬೇಕು, ಕಾಯಿಲೆ. ಅದ ನಂತರ ಹೇಳಿದ್ರೆ ಗುಣ ಮಾಡಬೇಕು ಡಾಕ್ಟ್ರೆ. ಹೇಗೆ ಗುಣ ಮಾಡೋದು? ಇದು ಬಿಡ್ಲಿಕ್ಕೆ ಮೀನು ಹೇಳಬೇಡಿ, ನನಗಾಗೋದಿಲ್ಲ ಅದು. ಅವನಿಗೆ ನಾನು ಔಷಧಿ ಕೊಡಬೇಕು. ಅವನು ಏನು ಎಣಿಸ್ತಾನೆ, ಡಾಕ್ಟ್ರ್ ಹತ್ರ ಬಂದರೆ ಒಂದು ಔಷಧಿ ಉಂಟು, ಆ ಔಷಧಿನ ತೆಕ್ಕೊಂಡು ಕೂಡ ನಾನು ಗುಣ ಆಗ್ತದೆ, ನಾನು ಕುಡಿದ್ರೂ ತೊಂದರೆ ಇಲ್ಲ. ಇದು ಸುಳ್ಳು, ಇಂಥದ್ದಿಲ್ಲ. ಅದಕ್ಕೆ ನಾನು ನಿನ್ನೆ ಹಿಂದೂನಲ್ಲಿ ನನ್ನೊಂದು ಆರ್ಟಿಕಲ್ ಬಂದಿತ್ತು, ದೆರ್ ಇಸ್ ನೋ ಪಿಲ್ ಫಾರ್ ಎವ್ರಿ ಇಲ್ ಬಟ್ ದೆರ್ ಇಸ್ ಎನ್ ಇಲ್ ಫಾಲೋಯಿಂಗ್ ಎವ್ರಿ ಪಿಲ್ ಅಂತ. ಇದಕ್ಕೆ ತುಂಬ ಜನ, ಒಂದು 100 ಜನ 150 ಜನ ಅದು ಒಳ್ಳೇದು ಅಂತ ಬರೆದ್ರೆ ಒಬ್ಬರಿಬ್ಬರು ಬರ್ತಾರೆ, ನಿಮಗೆ ಬುದ್ಧಿ ಇಲ್ಲ, ನಮ್ದೆಲ್ಲ ಪಾಶ್ಚಾತ್ಯ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದು, ಆದ್ರಿಂದ ಅದೆಲ್ಲ ಒಳ್ಳೇದು, ನೀವು ಹೇಳೋದು ತಪ್ಪು ಅಂತ. ಅವರಿಗೆ ಅದು ಎಕ್ಸ್ಪೆರಿಮೆಂಟ್ ಮಾಡಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಬರ್ದವ್ರಿಗೆ. ಹೌದು, ಹಾಗೇನೆ ಕೆಲವರು ಹೇಳ್ತಾರೆ ನಾವು ಬದುಕಿರೋದೇ ಪಾಶ್ಚಾತ್ಯ ಮೆಡಿಸಿನ್ ಇಂದ ಅಂತ. ಹೌದು, ಅಲ್ಲ, ಅದು ಬದುಕಿರುವುದಲ್ಲ, ಈಗ ಲೈಫ್ ಸ್ಪ್ಯಾನ್ ಕಮ್ಮಿ ಆಗಿದೆ ಪಾಶ್ಚಾತ್ಯ ಮೆಡಿಸಿನ್. ಬಟ್ ಬಹಳಷ್ಟು ಜನ ಅದನ್ನ ಒಪ್ಕೊಳ್ಳೋದಿಲ್ಲ. ನಮ್ಮನ್ನ ಸೇವ್ ಮಾಡಿರೋದೇ ಕೆಲವರು ಒಪ್ಕೊಳ್ಬಾರ್ದು ಅಂತ ಇದ್ದವರು ಒಪ್ಕೊಳ್ಳೋದು ಹೇಗೆ? ಈಗ ನಿದ್ರೆ ಬಂದವನನ್ನು ಎಬ್ಬಿಸಬಹುದಮ್ಮ. ನನಗೆ ನಿದ್ರೆ ಬಂದಿದೆ, ನಾನು ಹೇಳುದಿಲ್ಲ ಅಂತ ಹೇಳೋದನ್ನು ಎಬ್ಬಿಸ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ಏನು ಮಾಡಬೇಕು, ನಿದ್ರೆ ಬಂದವರನ್ನ ಎಬ್ಬಿಸುವ ಮಾತ್ರ ಪ್ರಯತ್ನ ಮಾಡಬೇಕು ವಿನಃ ಇಂಥ ಪಟ್ಟಭದ್ರ ಶಕ್ತಿಗಳನ್ನು ಎಬ್ಬಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ಓಕೆ, ಹಾಗೇನೆ ಈಗ ಕಂಪ್ಲೀಟ್ ಆಗಿ ನಮ್ಮನ್ನ ನಾವು ಈ ವೆಸ್ಟರ್ನ್ ಮೆಡಿಸಿನ್ ಇಂದ ಡಿಟ್ಯಾಚ್ ಮಾಡ್ಕೋಬೇಕು ಅಂತಂದ್ರೆ ಏನೆಲ್ಲ ದಾರಿ ಇದೆ ಅಂತ ಹೇಳ್ತೀರಾ ಡಾಕ್ಟರ್? ಏನು ದಾರಿ ಇಲ್ಲ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂದೆ. ಮತ್ತೆ ವೆಸ್ಟರ್ನ್ ಮೆಡಿಸಿನ್ ಇಂದ ನಾವು ದೂರ ಇರಬೇಕು, ಎಲ್ಲ ರೀತಿಯಲ್ಲಿ ದೂರ ಇರಬೇಕು ನಾನು ಹೇಳಲಿಲ್ಲ. ಎಮರ್ಜೆನ್ಸಿ ಕೇರ್ಗೆ ವೆಸ್ಟರ್ನ್ ಬೇಕು, ಆದರೆ ಎಮರ್ಜೆನ್ಸಿ ಕೇರ್ ಎಷ್ಟು? 2% ಆಫ್ ದ ಸಿಕ್ ಪಾಪ್ಯುಲೇಷನ್. 100 ಜನರಿಗೆ ಇವತ್ತು ಆಸ್ಪತ್ರೆಗೆ ಬಂದರೆ 2 ಜನರಿಗೆ ಎಮರ್ಜೆನ್ಸಿ ಕೇರ್ ಬೇಕು. ಅಂಥವರಿಗೆ ವೆಸ್ಟರ್ನ್ ಮೆಡಿಸಿನ್ ಬೇಕು. ಅಲ್ಲಿ ಕೂಡ ನನಗೊಂದು ಗುಟ್ಟು ಹೇಳ್ತೇನೆ, ಎಮರ್ಜೆನ್ಸಿ ಕೇರ್ ನಮ್ಮ ಟ್ರೀಟ್ಮೆಂಟ್ ಕೂಡ ಸೈಂಟಿಫಿಕ್ ಅಲ್ಲ. ಯಾಕೆ ಅಂದರೆ ನಮಗದು ಅರ್ಥ ಆಗಲಿಲ್ಲ. ನಿನಗೊಂದು ಉದಾಹರಣೆ ಹೇಳ್ತೇನೆ. ವಿಯೆಟ್ನಾಂನಲ್ಲಿ ಯುದ್ಧ ಆಯಿತು ಅಮೆರಿಕದವರು. ಅಲ್ಲಿ ಅವರು ಸೈಗಾನ್ನಲ್ಲಿ 5 ಮಿನಿಟ್ನಲ್ಲಿ ಅವ್ರ ಹತ್ರ ಒಂದು 5 ಸ್ಟಾರ್ ಹಾಸ್ಪಿಟಲ್ ಇತ್ತು. ಅವನಿಗೆ ಇಂಜುರಿ ಆದ ಕೂಡಲೇ ಅವನನ್ನು ಹೆಲಿಕಾಪ್ಟರ್ನಲ್ಲಿ ಇರ್ತಾರೆ, C-130 ಹೆಲಿಕಾಪ್ಟರ್ ಅಂತ. ಅದೇ ಒಂದು ಆಸ್ಪತ್ರೆ. ಅಲ್ಲಿಯೇ ಶುರು ಮಾಡ್ತಾರೆ, ರಕ್ತ ಕೊಡಲಿಕ್ಕೆ, ಡ್ರಿಪ್ ಕೊಡಲಿಕ್ಕೆ, ಅದು ಮಾಡಲಿಕ್ಕೆ, ಇದು ಮಾಡಲಿಕ್ಕೆ, ಮಾನಿಟರ್ ಹಾಕಲಿಕ್ಕೆ. 5 ಮಿನಿಟ್ನಲ್ಲಿ ಆಸ್ಪತ್ರೆ. ಅಲ್ಲಿ ಹಾಕಿದ್ರು, ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಬೆಸ್ಟ್ ವೆಸ್ಟರ್ನ್ ಮೆಡಿಸಿನ್. ಫಾಕ್ಲೆಂಡ್ಸ್ನಲ್ಲಿ ಇಂಗ್ಲೆಂಡ್ನವರು ಯುದ್ಧ ಮಾಡಿದರು. ಸೌತ್ ಅಮೆರಿಕದಲ್ಲಿ ಲಂಡನ್ನಿಂದ 14 ಗಂಟೆ ವಿಮಾನದಲ್ಲಿ ಹೋಗಬೇಕು. ಅವರ ಹತ್ರ ಅಲ್ಲಿ ಆಸ್ಪತ್ರೆ ಇರಲಿಲ್ಲ. ಆ ಸುತ್ತಮುತ್ತದ ರಾಷ್ಟ್ರಗಳೆಲ್ಲ ಅವರ ವೈರಿಗಳು, ಯಾರು ಸಹಾಯ ಮಾಡಲಿಲ್ಲ. ಅಲ್ಲಿ ಅವರು ಹೀಗೇ ಇಂಜುರಿ ಆದ ಈ ಪೇಷಂಟನ್ನು ಆ ನೆಲದಲ್ಲಿ ಬಿದ್ದುಕೊಂಡಿದ್ರು. ಅವರು ಎಷ್ಟು ಗಂಟೆ? 12ರಿಂದ 14 ಗಂಟೆ ನೆಲದಲ್ಲಿ ಬಿದ್ದುಕೊಂಡಿದ್ರು. ಆದರೆ ಆ ನೆಲ ಆವಾಗ ಅಕ್ಟೋಬರ್ನಲ್ಲಿ ಅಲ್ಲಿ ಸ್ನೋ ಇತ್ತು, ಸೊ ತಣ್ಣಗಾಗಿತ್ತು, ಹೈಪೋಥರ್ಮಿ ಆಯಿತು. ಮತ್ತೆ ಅವರು ವಿಮಾನದಲ್ಲಿ ತೆಕ್ಕೊಂಡು 16 ಗಂಟೆ ಹೋಗಿ ಲಂಡನ್ನಲ್ಲಿ ಹೋಗಿ ಮದ್ದು ಮಾಡಿದರು. ಈಗ ಆಡಿಟ್ ಮಾಡಿ ನೋಡಿದರೆ ಕಂಪ್ಯಾರಬಲ್, ಯಾರಿಗೆ ಎಷ್ಟು, ಒಬ್ಬನಿಗೆ ಎಷ್ಟು ಇಂಜುರಿ ಆಗಿದೆ ಅಷ್ಟೇ ಇವನಿಗೆ. ಇವನು ವಿಯೆಟ್ನಾಮಲ್ಲಿದ್ದರೆ, ಫಾಕ್ಲೆಂಡ್ಸ್ನಲ್ಲಿದ್ದರೆ ಸಾವು ವಿಯೆಟ್ನಾಮ್ನಲ್ಲಿ ಹೆಚ್ಚಿಗೆ. ಯಾಕೆ ಕಾರಣ ಅಂತ ಹೇಳ್ತೇನೆ. ಈಗ ನೀನು ಒಂದು ಕಡೆಯಲ್ಲಿ ನಿನಗೇನಾದರೂ ಪೆಟ್ಟಾಯಿತು, ನೀನು ಬಿದ್ದಿ, ಆವಾಗ ನಿನ್ನ ದೇಹದ ಒಳಗೆ ನಿಸರ್ಗ ಒಂದು ದೊಡ್ಡ ಆಸ್ಪತ್ರೆಯನ್ನೇ ಇಟ್ಟಿದೆ. ನಿನ್ನ ಪೆಲ್ವಿಸ್ನಲ್ಲಿ 1 ಬಾಟ್ಲಿ ನತ್ರುಂಟು ಯಾವಾಗಲೂ ಎಕ್ಸ್ಟ್ರಾ. ನಿನ್ನ ದೇಹದಲ್ಲಿ ಎಷ್ಟೋ ಬಾಟ್ಲಿ ನೀರುಂಟು ಎಕ್ಸ್ಟ್ರಾ.
ಇದನ್ನೆಲ್ಲ ಎಷ್ಟು ನಿನಗೆ ರಕ್ತ ಹೋಗಿದೆ ಏನು ಪೆಟ್ಟಾಗಿದೆ ಅದನ್ನೆಲ್ಲ ರೀಪ್ಲೇಸ್ ಮಾಡ್ತದೆ. ಅದಕ್ಕೆ ಹೇಳೋದು ಆಟೋ ಟ್ರಾನ್ಸ್ಫ್ಯೂಷನ್ ಮತ್ತೆ ಆಟೋ ಇನ್ಫ್ಯೂಷನ್ ಅಂತ. ನೀನು ಬಾಟ್ಲಿಯಲ್ಲಿ ಕೊಡಬೇಕು ಅಂತಿಲ್ಲ, ನಮ್ಮ ಪ್ರಕೃತಿ ನಮಗೆ ಒದಗಿಸಿಬಿಟ್ಟಿದೆ. ಮತ್ತೆ ನಮಗೆ ಎಷ್ಟು ಬೇಕು ಅಂತ ಅದಕ್ಕೆ ಗೊತ್ತುಂಟು, ನನಗೆ ಗೊತ್ತಿಲ್ಲ. ಈಗ ನಿನಗೆ ಇಂಜುರಿ ಆಯ್ತು, ನಿನಗೆ ಎಷ್ಟು ರಕ್ತ ಕೊಡಬೇಕು ನನಗೆ ಗೊತ್ತಿಲ್ಲ, ನಾನು ಅಂದಾಜು ಮೇಲೆ ಕೊಡೋದು, ಅದಕ್ಕೊಂದು ಲೆಕ್ಕ ಇಲ್ಲ. ಒಂದು ಎರಡನೇದು, ಅದು ಕಟ್ಟಾದ ಕೂಡಲೇ ಪೆಟ್ಟಾದ ಕೂಡಲೇ ಅದು ಗೊತ್ತಾಗ್ತದೆ ಅಲ್ಲಿ ಎಲ್ಲಿ ಕಟ್ಟಾಗಿದೆ ರಕ್ತನಾಳ ಅದು ಬಂದಾಗ್ತದೆ. ಇದಕ್ಕೆ ಹೇಳೋದು ವೇಸೋ ಕನ್ಸ್ಟ್ರಕ್ಷನ್ ಅಂತ. ಅದು ಬಂದಾದ ಕೂಡಲೇ ಅಲ್ಲಿ ಕ್ಲಾಟಿಂಗ್ ಮೆಕ್ಯಾನಿಸಮ್ ಶುರು ಆಗ್ತದೆ, ರಕ್ತ ಗಟ್ಟಿ ಆಗ್ತದೆ, ರಕ್ತ ನಿಲ್ತದೆ. ಈಗ ರಕ್ತ ಕಮ್ಮಿ ಆಯಿತು, ನಿನಗೆ ಪ್ರೆಷರ್ ಕಮ್ಮಿ ಆಯಿತು, ಮೆದುಳಿಗೆ ರಕ್ತ ಚಲಾವಣೆ ಇಲ್ಲ, ಕೂಡಲೇ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ತಿರುಗಿಸ್ತದೆ ರಕ್ತವನ್ನು. ಹೆಚ್ಚು ರಕ್ತ ಬ್ರೈನಿಗೆ ಹೋಗ್ತದೆ, ಕಮ್ಮಿ ರಕ್ತ ಚರ್ಮಕ್ಕೆ ಹೋಗ್ತದೆ, ಮಸಲಿಗೆ ಹೋಗ್ತದೆ, ಹಾರ್ಟಿಗೆ ಹೋಗ್ತದೆ, ಕಿಡ್ನಿಗೆಲ್ಲ ಬೇಕಾದಷ್ಟು ಹೋಗ್ತದೆ. ಹಾಗಾಗಿ ನೀವು ಮತ್ತಿ ತಪ್ಪಿ ನೀನು ಸಾಯುವುದಿಲ್ಲ. ಇದನ್ನೆಲ್ಲ ಯಾರು ಮಾಡಿದ್ದಾರೆ? ನಿಸರ್ಗ ಮಾಡಿದೆ. ಇದನ್ನೆಲ್ಲ ಫಾಕ್ಲೆಂಡ್ಸ್ನಲ್ಲಿ ಆ ಸೋಲ್ಜರ್ಸಿಗೆ ಸಿಕ್ಕಿದೆ. ಅದು ಮಾತ್ರ ಅಲ್ಲ, ಆ ಸೋಲ್ಜರ್ಸ್ ಸ್ನೋನಲ್ಲಿ ಬಿದ್ರಲ್ಲ, ಸ್ನೋನಲ್ಲಿ ಬಿದ್ದು ಕೂಡ ಹೈಪೋಥರ್ಮಿ ಆಗ್ತದೆ. ಹೈಪೋಥರ್ಮಿ ಆದ ಕೂಡ ಸತ್ತು ಹೋಗುದಿಲ್ಲ ಪಕ್ಕ. ಸೊ ನೋಡಿ ಎಷ್ಟೆಲ್ಲ ಉಪಕಾರ ಆಯ್ತು. ಇಲ್ಲಿ ವಿಯೆಟ್ನಾಂನಲ್ಲಿ ಏನ್ ಮಾಡಿದ್ರು, ಬಂದ ಕೂಡಲೇ ರಕ್ತ ಕೊಟ್ಟರು, ಬಿಸಿ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಎಲ್ಲ ಉಲ್ಟಾಯ್ತು. ಬ್ಲೀಡಿಂಗ್ ಹೆಚ್ಚಾಯ್ತು, ಸತ್ತು ಹೋದ್ರು. ಹಾಗಾಗಿ ನಿಸರ್ಗಕ್ಕೆ ಗೊತ್ತುಂಟು. ಆದ್ರೆ ಎಮರ್ಜೆನ್ಸಿ ಕೇರಿಗೆ ನಮಗೆ ವೆಸ್ಟರ್ನ್ ಮೆಡಿಸಿನ್ ಬೇಕು. ಸೊ ವೆಸ್ಟರ್ನ್ ಮೆಡಿಸಿನ್ ಅನ್ನು ನಾವು ಒಟ್ಟಿಗೆ ಬಾತ್ ಟಬ್ಬಿನೊಟ್ಟಿಗೆ ಮಗುವನ್ನು ಬಿಸಾಡಬಾರ್ದು. ಮಗು ಬೇಕು, ಆದರೆ ಆ ಮಗು ಇರುವ ನೀರು ಹಾಳಾಗಿದೆ, ಅದನ್ನು ಸರಿ ಮಾಡಬೇಕು. ಹಾಗಾಗಿ ತುಂಬ ನೀರು ಬೇಡ. ನೀರಂದ್ರೆ ಇಂಥ ಔಷಧಿ, ಪಾಶ್ಚಾತ್ಯರ ಔಷಧಿ ಅಷ್ಟು ಬೇಡ. ಅವರ ಮೆಥಡ್ಸ್ ಎಲ್ಲ ಬೇಕಾದನ್ನು ನಾವು ಇಟ್ಕೊಳ್ಬಹುದು. ಮತ್ತೆ ಪಾಶ್ಚಾತ್ಯರಲ್ಲಿ ತಪ್ಪುಂಟು, ಅದನ್ನು ನಾವು ಸರಿ ಅಂತ ಹೇಳ್ಬಾರ್ದು. ಈಗ 2500 ವರ್ಷದಿಂದ ನಾವು ಅನ್ಯಾಯ ಮಾಡ್ತಾ ಬಂದಿದ್ದೇವೆ ಮೆಡಿಸಿನ್ ಅಲ್ಲಿ. ಪಾಶ್ಚಾತ್ಯರಲ್ಲಿ ಏನು ಮಾಡೋದು? ರಕ್ತ ತೆಗೆಯುವುದು, ಎಂಥ ಕಾಯಿಲೆಗೂ ರಕ್ತ ತೆಗೆಯುವುದು. ಅದು ಬಹಳ ಮಾಡರ್ನ್ ಆಗುವ. ಈಗ ನಾವು ಹೇಗೆ ಮಾತಾಡ್ತಾ ಇದ್ದೇವೆ, ಎಷ್ಟು ಮಾಡರ್ನ್. ಈಗ ನಮ್ದು ಬೈಪಾಸ್ ಸರ್ಜರಿ ಎಷ್ಟು ಮಾಡರ್ನ್ ಅಂತ ಹೇಳ್ತೇವೆ, ಅವಾಗ ರಕ್ತ ತೆಗೆದು ಅಷ್ಟೇ ಮಾಡರ್ನ್. ಯಾರಿಗೆಲ್ಲ? ಅಮೆರಿಕದ ಪ್ರೆಸಿಡೆಂಟಿಗೆ ರಕ್ತ ತೆಗೆದುಕೊಂಡಿದ್ದೇವೆ ನಾವು, ಜಾರ್ಜ್ ವಾಷಿಂಗ್ಟನ್ಗೆ. ಎಂಥದಕ್ಕೆ? ಟೈಫಾಯ್ಡ್ ಜ್ವರಕ್ಕೆ. ಹಾಗಾಗಿ ನನಗೆಲ್ಲ ಗೊತ್ತುಂಟು, ಇವತ್ತು ನಾನು ಮಾಡೋದು ಸರಿ, ನನ್ನಿಂದ ಇದು ನಡೆಯುವುದು ಅಂತ ಹೇಳೋದೆಲ್ಲ ಮೂರ್ಖತನ. ಅದು ಹೆಡ್ರ್ ಮಾತ್ರ ಎಣಿಸುದು. ಬುದ್ಧಿದವನಿಗೆ ಗೊತ್ತು, ನನಗೇನು ಗೊತ್ತಿಲ್ಲ ಅಂತ. ಅದಕ್ಕೆ ಹೇಳೋದು ನೋಡು, ನಾಲೆಜ್ ಅಂದ್ರೆ ಏನು ಗೊತ್ತಾ? ಇನ್ನೊಬ್ರು ಹೇಳಿದ ನಮ್ಮ ತಲೆಯಲ್ಲಿ ನಾಲೆಜಬಲ್, ನಾನು ಭಾಳ ನಾಲೆಜಬಲ್, ನಾನು MD PhD ABCD ಅಂತ. ವಿಸ್ಡಮ್ ಅಂದ್ರೆ ಏನು ಗೊತ್ತುಂಟಾ? ನನ್ನ ಬುದ್ಧಿವಂತಿಕೆ. ದೇವರೇ ನನಗೇನು ಗೊತ್ತಿಲ್ಲ, ನಾನು ಇಷ್ಟು ಕಲ್ತು. ಈಗ ನನ್ನ ಹತ್ರ ನೀನು ಕೇಳಿದ್ರೆ ನನಗೆ ಏನು ಗೊತ್ತಿಲ್ಲ ಮನುಷ್ಯನ ವಿಷಯ. ನಾನು ಈಗ ಒಂದು ಪುಸ್ತಕ ಬರಿತಾ ಇದ್ದೇನೆ, ಮನುಷ್ಯನ ದೇಹ ಹೇಗೆ ಕೆಲಸ ಮಾಡ್ತದೆ ಅಂತ. 60 ವರ್ಷದ ನಂತರ, ನಾನು ಮೆಡಿಕಲ್ ಕಾಲೇಜ್ ಸೇರಿ 60 ವರ್ಷ ಆಯ್ತು, 61 ವರ್ಷ ಆಗ್ತದೆ ಈಗ ನಾನು ಪುಸ್ತಕ ಬರೆಯೋದು. ಇದನ್ನು ನಾನು ಫಸ್ಟ್ MBBS ನಲ್ಲಿ ಕಲ್ತಿದ್ದೇನೆ 1956 ಇಸ್ವಿಯಲ್ಲಿ. ಅದನ್ನು ಈಗ ಬರೆಯೋದು. ಯಾಕೆಂದ್ರೆ ಈಗ ನನಗೆ ಸ್ವಲ್ಪ ಅದರ ವಿಷಯ ಗೊತ್ತಾಗಿದೆ, ಆವಾಗ ಗೊತ್ತಿರಲಿಲ್ಲ. ಆದ್ರೆ ನಾನು ಎಲ್ಲ ಪರೀಕ್ಷೆ ಪುಸ್ತಕದಲ್ಲಿ ಬದನೆಕಾಯಿ ಓದಿ ಪಾಸ್ ಆಗಿದ್ದೇನೆ, ವಿತ್ ಕ್ರೆಡಿಟ್ ಎಲ್ಲ ಆಗಿದೆ. ಆದ್ರೆ ಅದು ಪುಸ್ತಕದ ಬದನೆಕಾಯಿ, ಅದು ನಾಲೆಜ್. ಅದಕ್ಕೆ ಗಟೆ ಅಂತ ಈ ಲೋಕದಲ್ಲಿ ಒಬ್ಬ ಬಹಳ ದೊಡ್ಡ ಮಹಾನ್ ಮೇಧಾವಿದ್ದ. ಅವನು ಹೇಳ್ತಾನೆ, I now know medicine, philosophy, jurisprudence, even as theology, from end to end with lower screen. ನಾನು ತುಂಬಾ ಸ್ಟಡಿ ಮಾಡಿದ್ದೇನೆ, ಈ ತಲೆಯಿಂದ ಆ ತಲೆವರೆಗೆ. ಬಟ್ ಹಿಯರ್ ಐ ಸ್ಟ್ಯಾಂಡ್ ಓ ಫೂಲ್ ವಿತ್ ಆಲ್ ಮೈ ಲೋರ್, ನೋ ವೈಸರ್ ದೆನ್ ಬಿಫೋರ್. ನನಗೆ ಇನ್ನೂ ಬುದ್ಧಿವಂತಿಕೆ ಬಂದಿಲ್ಲ. ಬುದ್ಧಿವಂತಿಕೆ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಆ ಬುದ್ಧಿವಂತಿಕೆ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಅದು ಬರಬೇಕಾದ ಸಮಯ ಉಂಟು. ನಾನು ಎಲ್ಲ ಕಳಕಳಿಯಿಂದ ವೈದ್ಯರಿಗೂ ಹೇಳುವುದೇನು ಅಂದ್ರೆ, ನಾವು ಅಹಂಕಾರ ಮಾಡಿ ನನಗೆಲ್ಲೋ ಗೊತ್ತುಂಟು, ಅವನು ಹೇಳಿದ ತಪ್ಪು, ಇವನು ಹೇಳಿದ ತಪ್ಪು, ನಾನೇ ಮಾಡಿ ಸರಿ ಅಂತ ಎಣಿಸುವವರು ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಕಾಂಟೆಂಪ್ಲೇಟ್ ಮಾಡಬೇಕು. ಏನಾಗಿದೆ ಈ ಲೋಕದಲ್ಲಿ, ಈ ಲೋಕ ಹೇಗೆ ನಡೆದಿದೆ, ಈಗ ಪಾಶ್ಚಾತ್ಯ ವೈದ್ಯಕೀಯ ಈ 2000 ವರ್ಷದಲ್ಲಿ ಹೇಗೆ ನಡೆದಿದೆ, ಅದನ್ನು ಕಲ್ತ್ರೆ ನಾವು ಮುಂದೆ ಏನು ಜಾಗೃತಿ ಮಾಡ್ಬೇಕು ಅಂತ ಬರ್ತದೆ. ಅದಕ್ಕೆ ಸಿಸಿರೋ ಅಂತ ಒಬ್ಬ ರೋಮನ್ ಥಿಂಕರ್ ಇದ್ದ, ಅವನು ಹೇಳಿದಾನೆ, ಲರ್ನ್ ಫ್ರಮ್ ಹಿಸ್ಟ್ರಿ. ಇಫ್ ಯು ಡೂ ನಾಟ್, ಯು ಹ್ಯಾವ್ ಟು ರೀಲಿವ್ ಹಿಸ್ಟ್ರಿ. ನೀನು ಚರಿತ್ರೆಯಿಂದ ಕಲಿಬೇಕು, ಕಲಿದಿದ್ರೆ ಚರಿತ್ರೆಯನ್ನೇ ಪುನಃ ಮಾಡ್ತೀಯ ಅಂತ. ಹಾಗಾಗಿ ನಾನು ಎಲ್ಲರ ಹತ್ರ ಕಳಕಳಿದ ಕೇಳ್ಕೊಳ್ಳೋದು, ನಿನ್ನಂತ ಎಲ್ಲ ಕಾಯಿಲೆಗೆ ಒಂದು ಮದ್ದು ಬೇಕು ಅಂತ ಹೇಳುವವರ ಹತ್ರ, ಆ ಮದ್ದು ಕೊಡುವವರ ಹತ್ರ, ಇಬ್ಬರ ಹತ್ರ ನನ್ನ ಕಳಕಳಿ ವಿನಂತಿ ಏನು ಅಂದ್ರೆ, ನೀವು ಇಬ್ರು ಸರಿ, ಅದು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಯಿರಿ. ಈ ಹಳೆಯ ಕಾಲ ಹೇಗಿತ್ತು ಅಂತ ನೋಡ್ಕೊಳ್ಳಿ ಅಂತ. ಓಕೆ ಡಾಕ್ಟರ್, ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ಪಾಶ್ಚಾತ್ಯ ಔಷಧ ಪದ್ಧತಿಯಿಂದ ನಾವು ಯಾವ ರೀತಿ ದೂರ ಇರಬೇಕು, ಹಾಗೇನೆ ಅವಶ್ಯಕತೆ